ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ತಾಲೂಕಿನ ಪದವಿ ಪೂರ್ವ ಕಾಲೇಜುಗಳ 3 ದಿನಗಳ ಕ್ರೀಡಾಕೂಟಕ್ಕೆ ಸೋಮವಾರ ತಹಸೀಲ್ದಾರ್ ಗಗನಸಿಂಧು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಸೀಲ್ದಾರ್ ಗಗನಸಿಂಧು, ವಿದ್ಯಾರ್ಥಿಗಳು ಕ್ರೀಡೆ ಕೇವಲ ಸ್ಪರ್ಧೆಯಾಗಿ ನೋಡದೆ ವ್ಯಕ್ತಿತ್ವ ವಿಕಸನದ ಸಾಧನವಾಗಿ ಪರಿಗಣಿಸಬೇಕು. ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಬೆಳೆಸಿಕೊಂಡರೆ ಜೀವನದಲ್ಲಿಯೂ ಯಶಸ್ಸು ಸಾಧಿಸಲು ಸಾಧ್ಯವಾಗುತ್ತದೆ ಎಂದರು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿಯೂ ಸಾಕಷ್ಟು ಪ್ರತಿಭೆ ಅಡಗಿದೆ. ಇಂತಹ ಕ್ರೀಡಾಕೂಟಗಳು ಆ ಪ್ರತಿಭೆಯನ್ನ ಗುರುತಿಸಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಲು ಉತ್ತಮ ವೇದಿಕೆಯಾಗಿದೆ. ನಿಕಟಪೂರ್ವ ಉಪನಿರ್ದೇಶಕ ಆದಿಶೇಷರಾವ್ ಮಾತನಾಡಿ, ಕ್ರೀಡಾಕೂಟವು 3 ದಿನಗಳ ಕಾಲ ನಡೆಯಲಿದ್ದು, ಮೊದಲ ದಿನ 18 ಅಥ್ಲೆಟಿಕ್ಸ್ ಸ್ಪರ್ಧೆಗಳು ನಡೆಯಲಿವೆ. ಎರಡನೇ ದಿನ ವಿಜೇಶ್ ಶಾಲೆಯಲ್ಲಿ ಖೋ-ಖೋ, ಕಬಡ್ಡಿ ಹಾಗೂ ಥ್ರೋಬಾಲ್ ಪಂದ್ಯಾವಳಿಗಳು ನಡೆಯಲಿವೆ. ಮೂರನೇ ದಿನ ಡಾಲ್ಫಿನ್ ವಿದ್ಯಾಸಂಸ್ಥೆಯಲ್ಲಿ ವಾಲಿಬಾಲ್, ಹ್ಯಾಂಡ್ಬಾಲ್ ಹಾಗೂ ಶಟಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಗಳು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. 18 ಅಥ್ಲೆಟಿಕ್ ಈವೆಂಟ್ಸ್ ಇದೆ ಮತ್ತು ವಾಲಿಬಾಲ್ ಮುಖ್ಯವಾಗಿ ಈ ಪ್ರದೇಶದಲ್ಲಿ ಈ ಕಾಲೇಜುಗಳಲ್ಲಿ ಯಾರು ಹೆಚ್ಚು ಪಾರ್ಟಿಸಿಪೇಟ್ ಮಾಡ್ತಾರೆ, ಇಲಾಖೆ ಕೊಟ್ಟಿರ್ತಕ್ಕಂಥ ಒಂದು ಪಟ್ಟಿ ಪ್ರಕಾರವಾಗಿ ನಾವು ಎಲ್ಲ ಆಡಿಸ್ತೀವಿ. ಉದಾಹರಣೆಗೆ ಖೋ-ಖೋ ಆಗಿರ್ಬೋದು, ಕಬಡ್ಡಿ, ವಾಲಿಬಾಲು, ಶಟ್ಲ್ ಕಾಕು, ಟೆನ್ನಿಕಾಕು, ಈ ಥರದ ಎಲ್ಲ ಗೇಮ್ಸನ್ನು ಆಡಿಸ್ತೀವಿ. ಅದರ ಜೊತೆಗೆ ಅಥ್ಲೆಟಿಕ್ಸ್, ಹೈ ಜಂಪು, ಜಂಪ್ ಆ್ಯಕ್ಟಿವಿಟೀಸ್, ಶಾರ್ಟ್ ಪುಟ್, ಈ ಥರದ ಆ್ಯಕ್ಟಿವಿಟೀಸ್ ಎಲ್ಲದಕ್ಕಿಂತ ಜೊತೆಗೆ ಅದರಲ್ಲಿ 3 ಭಾಗ ಮಾಡ್ಕೊಂಡಿದ್ದೀವಿ. ಒಂದು ರನ್ನರ್ಸು, ಇನ್ನೊಂದು ಇದು ಶಾರ್ಟ್ ಪುಟ್ಟು, ಈ ಎರಡನೇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ರನ್ನಿಂಗ್ ಈವೆಂಟ್ಸ್. ಇವನು ಇವತ್ತು ನಿರ್ವಹಿಸ್ತೀವಿ. 3 ದಿವಸ ಆಟ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.